ಕಲಹಕ್ಕೆ ಬಿಸಿ ತುಪ್ಪ ಸುರಿದ್ರ ಸಿಎಂ ಪುತ್ರ ಯತೀಂದ್ರ ಅನ್ನುವಂತಹ ಸಹಜ ಪ್ರಶ್ನೆ. ಯಾಕಂದ್ರೆ ಅವರ ಮಾತುಗಳು ಆ ರೀತಿಯಾಗಿ ಮುಂದುವರಿತಾ ಇದೆ. ಪದೇ ಪದೇ ಈ ರೀತಿ ಹೇಳಿಕೆ ಕೊಡ್ತಾ ಇರೋದ್ರಿಂದ ಯತೀಂದ್ರ ಹೇಳಿಕೆಯ ಬೆನ್ನಲ್ಲೇ ಡಿಕೆ ಶಿವಕುಮಾರ್ ಅವರ ಬಣ ಕೂಡ ಏನು ಸುಮ್ಮನೆ ಇಲ್ಲ. ಅವರು ಕೂಡ ಕುಪಿತರಾಗಿದ್ದಾರೆ. ಕಲಾಪ ಮುಂದೂಡಿದ್ರು ಸದನದಲ್ಲೇ ಆಪ್ತರೊಂದಿಗೆ ಡಿಕೆಶಿ ಚರ್ಚೆಯನ್ನ ನಡೆಸಿದ್ದಾರೆ. ಕಲಾಪ ಮುಂದೂಡಿಕೆ ಬಳಿಕ ಆಪ್ತ ಶಾಸಕರ ಜೊತೆಗೆ ಕೆಲ ಕಾಲ ಚರ್ಚೆಯನ್ನ ನಡೆಸಿದ್ದಾರೆ. ಆ ಚರ್ಚೆಯ ಸಂದರ್ಭದಲ್ಲಿ ಕುರ್ಚಿಯ ಕದನ ಮುಂದುವರೆದಿದೆ ಅಂತ ಕೇಳಿಬರ್ತಾ ಇದೆ. ಯಾರ್ಯಾರಿದ್ರು? ಗಣಿಗ ರವಿ, ಶಿವಣ್ಣ, ನೆಲಮಂಗಲ ಶ್ರೀನಿವಾಸ್, ಎನ್.ಎ. ಹ್ಯಾರಿಸ್, ರೂಪಾ ಶಶಿಧರ್ ಜೊತೆಗೆ ಡಿಕೆ ಶಿವಕುಮಾರ್ ಚರ್ಚೆ ಮಾಡಿದ್ದಾರೆ. ಕೆಲ ಹೊತ್ತುಗಳ ಕಾಲ ಚರ್ಚೆ ನಡೆಸಿದಂತಹ ಸಂದರ್ಭದಲ್ಲಿ ಯತೀಂದ್ರ ಅವರ ಹೇಳಿಕೆಯನ್ನ ಬಹುತೇಕ ಶಾಸಕರುಗಳು ಡಿಕೆ ಮುಂದೆ ಇಟ್ಟಿದ್ದಾರೆ. ಅವರು ಹೀಗೆ ಹೇಳ್ತಾ ಇದ್ರೆ ನಾವು ಮಾತ್ರ ಸೈಲೆಂಟ್ ಆಗಿರಬೇಕಾ ಅನ್ನೋದು ಅವರ ಪ್ರಶ್ನೆ ಆಗಿದೆ ಅಂತ ತಿಳಿದು ಬರ್ತಾ ಇದೆ. ಡಿಕೆಶಿ ಇರುವ ಸ್ಥಳಕ್ಕೆ ಬಂದು ಮಾತನಾಡಿಸಿದ್ದಾರೆ ಸಚಿವ ಪ್ರಿಯಾಂಕ್ ಖರ್ಗೆ ಸಹ. ಕುರ್ಚಿ ಕಲಹ ಮುಗುದಿಲ್ಲ, ಅದಿನ್ನೂ ಇದೆ. ಆದರೆ ಸದ್ಯಕ್ಕಂತೂ ಒಂದು ಬ್ರೇಕ್ ಹಾಕಿದ್ರು ಬ್ರೇಕ್ಫಾಸ್ಟ್ ಮೀಟಿಂಗ್ನ ನಂತರದಲ್ಲಿ. ಆದರೆ ಅಷ್ಟೇ ಕ್ವಿಕ್ ಆಗಿ ಅದನ್ನು ಆಕ್ಟಿವ್ ಮೋಡಿಗೆ ತಂದದ್ದು ಯತೀಂದ್ರ ಸಿದ್ದರಾಮಯ್ಯ. ಮತ್ತೆ ಮತ್ತೆ ತನ್ನ ತಂದೆಯ ಪರವಾಗಿ ಅವರು ಸ್ಟ್ಯಾಂಡ್ ಅನ್ನು ತೆಗೆದುಕೊಳ್ತಿದ್ದಾರೆ. ಆದರೆ ಡಿಕೆ ಬಣ ಮಾತ್ರ ಮೌನದಲ್ಲಿ ಕುಳಿತಿದೆ. I think CM will reply for him. Sir, it is uncalled for. So, Mr. Yatindra Siddaramaiah, again a statement, sir, is repeatedly not following party's high command, sir. He's making again statement that my father will remain a CM for 5 years. I think CM will reply. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಮಸೂದ್ರಿಂದ. ಮಸೂದ್, ಸಿಎಂ ಉತ್ತರ ಕೊಡ್ಲಿ, ಹಾಗಾದ್ರೆ ಇತರರ ವಿಷಯದಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರು ಸಿಎಂ ಉತ್ತರ ಕೊಡ್ಲಿ ಅಂತ ಸುಮ್ಮನೆ ಇರ್ತಾರಾ? ಒಂದು ಮತ್ತು ಕೆಲ ಡಿಕೆಶಿ ಬಣದ ಕೆಲ ಶಾಸಕರುಗಳು ಇವತ್ತು ಅವ್ರನ್ನ ಮೀಟ್ ಮಾಡಿದ್ರು, ಕೆಲ ಹೊತ್ತು ಮಾತನಾಡಿದ್ರು. ಅವರ ಅಸಮಾಧಾನ ಏನಾಗಿದೆ ಈ ಸಂದರ್ಭದಲ್ಲಿ? ಮಸೂದ್, ನನ್ನ ಧ್ವನಿ ಕೇಳಿಸ್ತಾ ಇದ್ರೆ ಯತೀಂದ್ರ ಸಿದ್ದರಾಮಯ್ಯನವರ ಹೇಳಿಕೆ ಈಗ ಸದ್ಯ ಕಾಂಗ್ರೆಸ್ನಲ್ಲಿ ಸಂಚಲನಕ್ಕೆ ಕಾರಣವಾಗಿದೆ. ಡಿಕೆ ಮಾತ್ರ ಸಿಎಂ ಉತ್ತರ ಕೊಡ್ಲಿ ಅಂತ ಹೇಳ್ತಿದ್ದಾರೆ. ಇದು ತಾವು ಕೂಡ ಸಿಎಂ ಆಕಾಂಕ್ಷಿ ಆಗಿದ್ದ ಹೇಳ್ತಾ ಇರೋ ಸ್ಟೇಟ್ಮೆಂಟ್ ಅಥವಾ ಕೆಪಿಸಿಸಿ ಅಧ್ಯಕ್ಷರಾಗಿದ್ಕೊಂಡು ಹೇಳ್ತಾ ಇರುವಂತಹ ಸ್ಟೇಟ್ಮೆಂಟ್? ರೈಟ್, ಸಿಎಂ ಸಿದ್ದರಾಮಯ್ಯನವರ ಪುತ್ರ ಯತೀಂದ್ರ ಪದೇ ಪದೇ ಸಿಎಂ ಬದಲಾವಣೆ ಇಲ್ಲ ಅನ್ನುವಂತಹ ಮಾತುಗಳನ್ನು ಆಡ್ತಾ ಇರೋದು ಸಹಜವಾಗಿ ಡಿಕೆ ಶಿವಕುಮಾರ್ ಅವರ ಬಣದ ಶಾಸಕರುಗಳನ್ನ ಕೆರಳಿಸಿದೆ. ಅವರು ಇವತ್ತು ಡಿಕೆಯನ್ನ ಭೇಟಿ ಮಾಡಿದ್ದಾರೆ, ಮಾತನಾಡಿದ್ದಾರೆ. Sir, it is uncalled for. So, Mr. Yatindra Siddaramaiah, again a statement, sir, is repeatedly not following party's high command, sir. He's making again statement that my father will remain a CM for 5 years. I think CM will reply for him. Sir, it is uncalled for. So, Mr. Yatindra Siddaramaiah, again a statement, sir, is repeatedly not following party's high command, sir. He's making again statement that my father will remain a CM for 5 years. I think CM will reply for him. Sir, it is uncalled for. So, Mr. Yatindra Siddaramaiah, again a statement, sir, is repeatedly not following party's high command, sir. He's making again statement that my father will remain a CM for 5 years. I think CM will reply for him. Sir, it is uncalled for. So, Mr. Yatindra Siddaramaiah, again a statement, sir, is repeatedly not following. ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಸೂದ್. ಮಸೂದ್, ಕೆಪಿಸಿಸಿ ಅಧ್ಯಕ್ಷರು ಯಾಕೆ ಈ ರೀತಿಯಾದಂತಹ ಸ್ಟ್ಯಾಂಡ್ ತೆಗೆದುಕೊಂಡಿದ್ದಾರೆ? ಸಿಎಂ ಉತ್ತರ ಕೊಡ್ಲಿ ಅಂತ ಇತರರ ವಿಷಯದಲ್ಲೂ ಹೀಗೆ ಮಾಡ್ತಾರಾ? ದಿವ್ಯಾ, ಕಲಾಪ ಮುಂದೂಡಿಕೆ ಆದ ನಂತರ ತಮ್ಮ ಆಪ್ತ ಶಾಸಕರ ಜೊತೆಲೂ ಕೂಡ ಕೆಲವು ಹೊತ್ತು ಡಿಕೆಶಿ ಅವರು ಚರ್ಚೆ ಮಾಡಿದ್ದಾರೆ. ಎಲ್ಲವೂ ಕೂಡ ಒಂದು ರೀತಿಯಲ್ಲಿ ಕಾಂಗ್ರೆಸ್ನಲ್ಲಿ ಅಚ್ಚರಿಯ ವಿದ್ಯಮಾನಗಳು ಕೂಡ ನಡೀತಿದ್ದಾವೆ. ಒಂದೊಂದು ಕಡೆ ಒಂದೊಂದು ಗುಂಪು ಕಟ್ಕೊಂಡು ಮಾತಾಡ್ತಾ ಇರುವಂಥದ್ದು, ಜೊತೆಗೆ ಬಹಿರಂಗ ಹೇಳಿಕೆ ಕೊಡ್ತಾ ಇರುವಂಥದ್ದು ಎಲ್ಲವೂ ಕೂಡ ನಡೀತಾ ಇದೆ. ಮುಖ್ಯವಾಗಿ ಯತೀಂದ್ರ ಅವರ ಹೇಳಿಕೆ ಬ್ಯಾಕ್ ಟು ಬ್ಯಾಕ್ ಹೇಳಿಕೆ ಕೊಟ್ಟಿರೋ ಹಿನ್ನೆಲೆಯಲ್ಲಿ ಡಿಕೆ ಶಿವಮೊಗ್ಗದಲ್ಲಿ ಚಟುವಟಿಕೆಗಳು ಕೂಡ ಚುರುಕಾಗಿರುವಂಥದ್ದು. ಮುಂದೇನು ಮಾಡಬೇಕು, ಈ ಥರ ಹೇಳಿಕೆ ಕೊಡ್ತಾ ಇದ್ದಾರೆ ಅನ್ನುವಂಥ ಚರ್ಚೆಗಳು ಕೂಡ ನಡೀತಾ ಇದ್ದಾವೆ. ಕಲಾಪ ಮುಂದೂಡಿಕೆ ಆದ ನಂತರ ಡಿಕೆಶಿ ಅವರು ತಮ್ಮ ಆಪ್ತ ಶಾಸಕರ ಜೊತೆ ಚರ್ಚೆ ಮಾಡಿರೋದು ಈ ನಿಟ್ಟಿನಲ್ಲಿ, ಈ ಹಿನ್ನೆಲೆಯಲ್ಲಿ ಬಹಳ ಕುತೂಹಲ ಮೂಡಿಸಿರುವಂಥದ್ದು. ರವಿ ಗಣಿಗ ಅವರು, ನೆಲಮಂಗಲ ಶ್ರೀನಿವಾಸ್ ಅವರು, ಆನೇಕಲ್ ಶಿವಣ್ಣ, ಹ್ಯಾರಿಸು, ರೂಪಾ ಶಶಿಧರು ತಮ್ಮ ಆಪ್ತರ ಜೊತೆ ಚರ್ಚೆ ಮಾಡಿದ್ದಾರೆ. ಸೊ ಯಾವ ರೀತಿ ಇದನ್ನು ಫೇಸ್ ಮಾಡಬೇಕು ಅಂತ, ಸದನ ಮುಗಿದ ನಂತರ ಅಂದರೆ ಒಟ್ಟಾರೆಯಾಗಿ ಅಧಿವೇಶನ ಮುಗಿಸ್ಕೊಂಡು ಡೆಲ್ಲಿಗೂ ಹೋಗ್ಬೇಕಾ, ಏನು ಮಾಡಬೇಕು ಅನ್ನೋಂಥ ಜೊತೆಗೆ 14ಕ್ಕೆ ವೋಟ್ ಚೋರಿ ಪ್ರೊಟೆಸ್ಟ್ ಇದೆ, ಅಲ್ಲಿಗೂ ಕೂಡ ಶಾಸಕರನ್ನ ಕರ್ಕೊಂಡು ಹೋಗ್ತಿದ್ದಾರೆ. ಆ ತಯಾರಿ ಯಾವ ರೀತಿ ಇರುತ್ತೆ ಎಲ್ಲವನ್ನೂ ಕೂಡ ಚರ್ಚೆ ಮಾಡ್ತಿದ್ದಾರೆ. ಮುಖ್ಯವಾಗಿ ಸಿದ್ದರಾಮಯ್ಯ ಬಣದವರ ಹೇಳಿಕೆಗಳು, ಯತೀಂದ್ರ ಅವರ ಹೇಳಿಕೆಗಳು ಅವ್ರಿಗೊಂದು ರೀತಿಯಲ್ಲಿ ಘಾಸಿಗೊಳಿಸ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಏನು ಮಾಡಬೇಕು, ಯಾವ ರೀತಿ ಅದನ್ನು ಸ್ಟಾಪ್ ಮಾಡಬೇಕು, ಜೊತೆಗೆ ಹೈಕಮಾಂಡ್ ಗಮನಕ್ಕೆ ತರಬೇಕು, ಇವೆಲ್ಲವೂ ಕೂಡ ಚರ್ಚೆಗಳು ನಡೀತಾ ಇರುವಂಥದ್ದು.
ಇರ್ಬೋದು, ಮೊಗಸಾಲೆಯಲ್ಲಿ ಇದರ ವಿಧಾನಸೌಧ ಮೊಗಸಾಲೆಯಲ್ಲೂ ಕೂಡ ಚರ್ಚೆಗಳು ನಡೀತಿದ್ದಾವೆ. ಈಗ ಅದಕ್ಕೆ ಭಾಗವಾಗಿ ಕಲಾಪದಲ್ಲೂ ಕೂಡ ಕಲಾಪ ಮುಂದೂಡಿಕೆ ಆದ ನಂತರ ಕೂಡ ಚರ್ಚೆಗಳು ನಡೀತಾ ಇದ್ದಾವೆ. ದಿವ್ಯಾ, ಥ್ಯಾಂಕ್ ಯು ಮಸೂದ್ ನಿಮ್ಮೆಲ್ಲ ಮಾಹಿತಿಗೆ.